ಕರ್ನಾಟಕ ಕಿಕ್ ಬಾಕ್ಸಿಂಗ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಇದರ ಅಧ್ಯಕ್ಷರಾದ ಸತ್ಯಜಿತ್ ಸುರತ್ಕಲ್ ಹಾಗೂ ಇನ್ಸ್ಟಿಟ್ಯೂಟ್ ಆಫ್ ಕರಾಟೆ ಆ್ಯಂಡ್ ಮಾರ್ಷಲ್ ಆರ್ಟ್ಸ್ ಇದರ ಶಿಕ್ಷಕರಾದ ಸಂಪತ್ ಕುಮಾರ್, ಶಿವಪ್ರಸಾದ್ ಹಾಗೂ ಸಹ ಶಿಕ್ಷಕರಾದ ರಾಜೇಶ್ ಕೆ, ಅವನಿ ಎನ್.ಎಂ, ಅಂಶಿ ಎನ್.ಎಂ ಎಲ್ಲ ಉಪಸ್ಥಿತರಿದ್ದೇವೆ. ಹಾಗೆ ನಾನು IKMನ ಮುಖ್ಯ ಶಿಕ್ಷಕ ನಿತಿನ್ ಎನ್ ಸುವರ್ಣ. ಎಲ್ಲರಿಗೂ ಈ ಪತ್ರಿಕಾಗೋಷ್ಠಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಮುಂದಿನ ಪತ್ರಿಕಾಗೋಷ್ಠಿಯನ್ನು ನಮ್ಮ ರಾಜ್ಯ ಅಧ್ಯಕ್ಷರಾದ ಸತ್ಯಜಿತ್ ಸುರತ್ಕಲ್ ಇವರು ಮುಂದುವರಿಸಲಿದ್ದಾರೆ. ಕರ್ನಾಟಕ ರಾಜ್ಯ ಕಿಕ್ ಬಾಕ್ಸಿಂಗ್ ಅಸೋಸಿಯೇಷನ್ ಇದರ ಅಧ್ಯಕ್ಷನ ನೆಲೆಯಲ್ಲಿ ಮತ್ತೊಮ್ಮೆ ಬಂದಿರುವಂತಹ ಎಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಬಂಧುಗಳಿಗೆ ಹಾರ್ದಿಕ ಸ್ವಾಗತವನ್ನು ಕೋರ್ತಾ, ಇವತ್ತು ಬಹಳ ಸಂತೋಷ ಆಗ್ತಾ ಇದೆ. ನಮ್ಮ ಜಿಲ್ಲೆಯ ಹೆಮ್ಮೆಯ ವಿದ್ಯಾರ್ಥಿಗಳ ಸಾಧನೆಯನ್ನು ಈ ಸಮಾಜದ ಮುಂದೆ ಇಡಬೇಕು. ತಮ್ಮ ಮುಖಾಂತರ ಎಲ್ರಿಗೂ IKMA ಇನ್ಸ್ಟಿಟ್ಯೂಟ್ ಆಫ್ ಕರಾಟೆ ಆ್ಯಂಡ್ ಮಾರ್ಷಲ್ ಆರ್ಟ್ಸ್ ಇದರ ವಿದ್ಯಾರ್ಥಿಗಳ ಸಾಧನೆ, ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳ ಪರಿಚಯ ಮಾಡಿಕೊಡಬೇಕು ಅಂತ ಹೇಳಿಕೊಂಡು ಈ ಪತ್ರಿಕಾಗೋಷ್ಠಿಯನ್ನು ಇವತ್ತು ಕರೆದಿರುವಂತಹದ್ದು. ಪ್ರತಿ ವರ್ಷ ಒಂದು ಒಳ್ಳೆಯ ಸಾಧನೆಯತ್ತ ವರ್ಷದಿಂದ ವರ್ಷಕ್ಕೆ ನಮ್ಮ ವಿದ್ಯಾರ್ಥಿಗಳು ಒಳ್ಳೆಯ ಸಾಧನೆ ಕಡೆಗೆ ಇವತ್ತು ಹೆಜ್ಜೆ ಹಾಕ್ತಾ ಇದ್ದಾರೆ. ನಮ್ಮ ಸಾಧನೆಯ ಮುಖಾಂತರ ಕರ್ನಾಟಕ ರಾಜ್ಯದ ಸಾಧನೆ ಕೂಡ ಇವತ್ತು ಬಹಳ ಅದ್ಭುತವಾಗಿ ಮೇಲಕ್ಕೇರ್ತಾ ಇದೆ. ಮೊನ್ನೆ ತಾನೇ ನಡೆದಂತಹ ಸಬ್ ಜೂನಿಯರ್ ವಿಭಾಗದ ರಾಷ್ಟ್ರೀಯ ಮಟ್ಟದ ಕಿಕ್ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳ ಸಾಧನೆಯಿಂದ ರಾಷ್ಟ್ರ ಮಟ್ಟದಲ್ಲಿ 4ನೇ ಸ್ಥಾನಕ್ಕೆ ಬಂದು ಇವತ್ತು ನಿಂತಿದೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅಂತ ಅನಿಸ್ತಾ ಇದೆ. ಇಲ್ಲಿ ತನಕ 10ರ ಕೆಳಗಡೆಯ ಸ್ಥಾನದಲ್ಲಿ ಇದ್ವಿ ನಾವು. ಇತ್ತೀಚೆಗೆ ಖೇಲೋ ಇಂಡಿಯಾ ಝೋನಲ್ ಕಾಂಪಿಟೇಷನ್ 6 ರಾಜ್ಯಗಳು 2 ಕೇಂದ್ರಾಡಳಿತ ಪ್ರದೇಶದಲ್ಲಿ ನಡೆದಂತಹ ಆ ಸ್ಪರ್ಧೆಯಲ್ಲಿ ಕೂಡ ಕರ್ನಾಟಕ ಮೊದಲ ಸ್ಥಾನವನ್ನು ಪಡೆದಿತ್ತಲ್ಲಿ 6 ರಾಜ್ಯದಲ್ಲಿ. ಆದರೆ ಮೊನ್ನೆಯ ಸಾಧನೆಗಳು ಜೂನಿಯರ್ ವಿಭಾಗ ಮತ್ತು ಸಬ್ ಜೂನಿಯರ್ ವಿಭಾಗ 2 ವಿಭಾಗದಲ್ಲಿ ಕೂಡ ಇವತ್ತು ಬಹಳ ಅತ್ಯುತ್ತಮ ಸಾಧನೆ ಏನು ಬಂದಿದೆ ಅದನ್ನು ತಮ್ಮ ಮುಂದೆ ಇಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನಾನು ಸಬ್ ಜೂನಿಯರ್ ವಿಭಾಗ ಮೊನ್ನೆ ತಾನೇ ಮಧ್ಯಪ್ರದೇಶದ ಇಂದೋರ್ ಪಬ್ಲಿಕ್ ಸ್ಕೂಲ್ನಲ್ಲಿ ಇದು ವಾಕೋ ಇಂಡಿಯಾ ಇದರ ವತಿಯಿಂದ ಏನು ನಡೆಯಿತು. 2000ಕ್ಕಿಂತ ಹೆಚ್ಚಿನ ಸ್ಪರ್ಧಾಳುಗಳು ಇದರಲ್ಲಿ ಭಾಗವಹಿಸಿದ್ರು. ಮಹಾರಾಷ್ಟ್ರ ಒಂದೇ ರಾಜ್ಯದಿಂದ 400ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಇದರಲ್ಲಿದ್ರು. ಗಮನಾರ್ಹ ಅಂಶ ಏನು ಅಂತ ಕೇಳಿದ್ರೆ, ಕರ್ನಾಟಕ ರಾಜ್ಯದಿಂದ ಭಾಗವಹಿಸಿರುವಂತದ್ದು 58 ವಿದ್ಯಾರ್ಥಿಗಳು, ದಕ್ಷಿಣ ಕನ್ನಡ ಜಿಲ್ಲೆಯಿಂದ 15 ವಿದ್ಯಾರ್ಥಿಗಳು ನಮ್ದು. ಯಾಕಂತ ಹೇಳಿದ್ರೆ ಅಂತಹ ವಿದ್ಯಾರ್ಥಿಗಳು ಮಾತ್ರ ನಾವು ಆ ಸ್ಪರ್ಧೆಗೆ ಕರ್ಕೊಂಡು ಹೋಗಿದ್ವಿ. 200ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಸ್ಪರ್ಧಿಗಳಿದ್ದಂತಹ ಮಹಾರಾಷ್ಟ್ರದ ಕ್ರೀಡಾಪಟುಗಳಿಗೆ ಸಿಕ್ಕಿರುವಂತದ್ದು 44 ಚಿನ್ನದ ಪದಕ ಆದ್ರೆ ಕೇವಲ 15 ಸ್ಪರ್ಧಾಳುಗಳಿದ್ದ ದಕ್ಷಿಣ ಕನ್ನಡ ಜಿಲ್ಲೆಗೆ 11 ಚಿನ್ನದ ಪದಕ ಬಂದಿದೆ, 2 ಬೆಳ್ಳಿ ಪದಕ, ಅದರ ಜೊತೆಯಲ್ಲಿ 9 ಕಂಚಿನ ಪದಕ ಬಂದಿದೆ. ಕರ್ನಾಟಕ ರಾಜ್ಯದ ಸಾಧನೆ ಅದು ಒಟ್ಟು 20 ಚಿನ್ನ, 20 ಚಿನ್ನದಲ್ಲಿ 11 ಚಿನ್ನದ ಪದಕ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿನಿಧಿಗಳೇ ಸ್ಪರ್ಧಾಳುಗಳೇ ಪಡೆದಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಇಡೀ ರಾಷ್ಟ್ರ ಮಟ್ಟದಲ್ಲಿ ನಾವು ಜಿಲ್ಲಾವಾರ ಅಥವಾ ಒಂದು ಯೂನಿಟ್ ಯಾರು ಇದನ್ನು ಇವತ್ತು ಸ್ಪರ್ಧಿಸ್ತಾ ಇದ್ದಾರೆ ಅಂತ ಒಂದು ಯೂನಿಟ್ ಅನ್ನು ನಾವು ಲೆಕ್ಕಕ್ಕೆ ತಗೊಂಡ್ರೆ ಇಡೀ ರಾಷ್ಟ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ 1ನೇ ಸ್ಥಾನದಲ್ಲಿ ನಿಲ್ತದೆ ಅಂತ ಹೇಳಿಕೊಂಡು ಹೆಮ್ಮೆಯಿಂದ ಇವತ್ತು ಹೇಳಬೇಕಾಗ್ತದೆ. ಇದು ನಮ್ಮ IKMAಯ ವಿದ್ಯಾರ್ಥಿಗಳ ಸಾಧನೆ, ಇದು ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಕಿಕ್ ಬಾಕ್ಸಿಂಗ್ ಪಟುಗಳ ಸಾಧನೆ. ಇದು ಮೊನ್ನೆ ಅದಕ್ಕಿಂತ ಮುಂಚೆ ಒಡಿಸ್ಸಾದಲ್ಲಿ ಖೋರ್ಡಾದಲ್ಲಿ ಜೂನಿಯರ್ ವಿಭಾಗದ ಸ್ಪರ್ಧೆಗಳು ನಡೆದಿತ್ತು. ಆ ಜೂನಿಯರ್ ವಿಭಾಗದ ಸ್ಪರ್ಧೆಯಲ್ಲಿ ಒಟ್ಟು ರಾಜ್ಯ ಪಡೆದಂತಹ ಎಲ್ಲ ಪದಕವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿಗಳೇ 7 ಪದಕವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿಗಳೇ ಪಡೆದಿರುವಂತದ್ದು ಅಂತ ಹೇಳುವಂಥದ್ದು ನಮ್ಮ ಜಿಲ್ಲೆಯ ಪಾರಮ್ಯ ಕಿಕ್ ಬಾಕ್ಸಿಂಗ್ ನಲ್ಲಿ ಇವತ್ತು ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇದೆ. ಪ್ರತಿನಿಧಿಸಿದಂಥದ್ದು ಕೇವಲ 5 ಜನ ಸ್ಪರ್ಧಾಳುಗಳು ನಮ್ದು. ಅವರು 3 ಚಿನ್ನದ ಪದಕ, 1 ಬೆಳ್ಳಿ ಪದಕ ಮತ್ತು 3 ಕಂಚಿನ ಪದಕ, ಹೀಗೆ ರಾಜ್ಯ ಪಡೆದಂತಹ 7 ಬಹುಮಾನವನ್ನು
ದಕ್ಷಿಣ ಕನ್ನಡ ಜಿಲ್ಲೆ ಇದು ಪಡ್ಕೊಂಡಿದೆ. ಪ್ರಥಮ ಮತ್ತು ದ್ವಿತೀಯ ಬಂದ ವಿದ್ಯಾರ್ಥಿಗಳು ಇವತ್ತು, ಪ್ರತಿನಿಧಿಗಳು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ನಮ್ಮ ದೇಶವನ್ನು ಪ್ರತಿನಿಧಿಸುವಂತ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ. ಅದು ಹೋದ್ರೆ ಸುಮಾರು ನಮ್ದು ಬಹುತೇಕ ಎಲ್ಲ ವಿದ್ಯಾರ್ಥಿಗಳು ಜೂನಿಯರ್ ಮತ್ತು ಸಬ್ ಜೂನಿಯರ್ ವಿಭಾಗದಲ್ಲಿ ಪ್ರತಿನಿಧಿಸಿದಂತ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಇಟಲಿಯಲ್ಲಿ ನಮ್ಮ ರಾಷ್ಟ್ರವನ್ನು ವರ್ಲ್ಡ್ ಚಾಂಪಿಯನ್ಶಿಪ್ ನಲ್ಲಿ ಸ್ಪರ್ಧಿಸಲಿಕ್ಕೆ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ. ಇಂಥ ಒಂದು ಸಾಧನೆ ಇವತ್ತು ನಮ್ಮಲ್ಲಿಂದ ವಿದ್ಯಾರ್ಥಿಗಳು ಬರ್ತಾ ಇದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಕಳೆದ ಸುಮಾರು 6 ವರ್ಷದಿಂದ ಏನು ಕಿಕ್ ಬಾಕ್ಸಿಂಗ್ ನಾವಿಲ್ಲಿ ತರಬೇತಿ ಕೊಡ್ತಾ ಇದ್ದೀವಿ. ಮುಖ್ಯ ತರಬೇತುದಾರ ನಮ್ದು ಇರುವಂತದ್ದು ಇವತ್ತು ನಮ್ಮ ಜೊತೆಯಲ್ಲಿ ವೇದಿಕೆಯಲ್ಲೇ ಇದ್ದಾರೆ. ಇವತ್ತು ನಿತಿನ್ ಎನ್ ಸುವರ್ಣರವರು, ಸಂಶಯಿ ನಿತಿನ್ ಎನ್ ಸುವರ್ಣರವರು, ಇವರ ಜೊತೆಯಲ್ಲಿ ಅದೇ ರೀತಿಯಲ್ಲಿ ಸಂಪತ್ ಕುಮಾರ್ ಅವರು ಇರ್ಬೋದು, ಶಿವಪ್ರಸಾದ್ ಅವರು ಇರ್ಬೋದು, ಇವರು ಕೂಡ ವಿದ್ಯಾರ್ಥಿಗಳನ್ನು ಈ ಮಟ್ಟದಲ್ಲಿ ತಯಾರು ಮಾಡ್ಲಿಕ್ಕೆ ಇವತ್ತು ಮುಖ್ಯ ತರಬೇತುದಾರರಾಗಿದ್ರೆ ಅವರ ಜೊತೆಯಾಗಿ ನಿಂತುಕೊಂಡು ಆ ವಿದ್ಯಾರ್ಥಿಗಳಿಗೆ ಗಮನ ಕೊಡುವಂಥವರು. ಹೆಮ್ಮೆ ಆಗ್ತದೆ. 3 ಜನ ನಮ್ಮ ರಾಷ್ಟ್ರವನ್ನು ವರ್ಲ್ಡ್ ಚಾಂಪಿಯನ್ಶಿಪ್ ನಲ್ಲಿ ಪ್ರತಿನಿಧಿಸಿದಂಥವರು. ಅವನಿ ಎನ್.ಎಂ ಇರ್ಬೋದು, ಅನ್ಶು ಎನ್.ಎಂ ಇರ್ಬೋದು, ಅಥವಾ ರಾಜೇಶ್ ಅವರು ಇರ್ಬೋದು. ರಾಜೇಶ್ ಅವರು ಸೀನಿಯರ್ ವಿಭಾಗದಲ್ಲಿ ಮಾಸ್ಟರ್ಸ್ ವಿಭಾಗದಲ್ಲಿ ಪದಕವನ್ನು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಡೆದಂಥವರು ರಾಜೇಶ್ ಅವರು. ಅವನಿ ಎನ್.ಎಂ ಮತ್ತು ಅನ್ಶು ಎನ್.ಎಂ ಅವರು ಕೂಡ ಬಹಳ ಗಮನಾರ್ಹ ಸಾಧನೆಯನ್ನು ಆ ಮಟ್ಟದಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ ಮಟ್ಟದಲ್ಲಿ ಮಾಡಿದವರು. ಅವರು ಇವತ್ತು ಸಹ ತರಬೇತುದಾರರಾಗಿ ಮಕ್ಕಳನ್ನು, ಮುಂದಿನ ಪೀಳಿಗೆಯನ್ನು ಇವತ್ತು ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗಾಗಿ ಕಿಕ್ ಬಾಕ್ಸಿಂಗ್ ಇವತ್ತು ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ಸಂಸ್ಥೆಯಲ್ಲಿ ಕೂಡ ಇವತ್ತು ಬಹಳ ಗಮನವನ್ನು ಸೆಳೆದಿದ್ದು, ಒಲಿಂಪಿಕ್ಸ್ ನಲ್ಲಿ ಮುಂದಿನ ದಿನಗಳಲ್ಲಿ ಸ್ಪರ್ಧೆಗೆ ಬರುವಂತಹ ಕ್ರೀಡೆಗಳಲ್ಲಿ ಮುಂಚೂಣಿಯಲ್ಲಿ ಇವತ್ತು ಕಿಕ್ ಬಾಕ್ಸಿಂಗ್ ಕೂಡ ಇದೆ. ಮುಂಚೂಣಿಯಲ್ಲಿ ಇವತ್ತು ಕಿಕ್ ಬಾಕ್ಸಿಂಗ್ ಇದೆ. ಪ್ರಯೋಗಾರ್ಥವಾಗಿ ಮುಂದಿನ ಒಲಿಂಪಿಕ್ಸ್ ನಲ್ಲಿ ಅದನ್ನು ತರ್ತಾರೆ ಅನ್ನುವಂತಹ ಒಂದು ದೃಢವಾದ ನಂಬಿಕೆ ನಮ್ಮೆಲ್ಲರದ್ದು ಇರುವಂತಹದ್ದು. ಅದರ ಜೊತೆಯಲ್ಲಿ ಕಿಕ್ ಬಾಕ್ಸಿಂಗ್ ನಲ್ಲಿ ಕೂಡ ಒಂದು ಪ್ರಯೋಗವನ್ನು ತರಬೇಕು ಅಂತ ಹೇಳಿಕೊಂಡು ಕಿಕ್ ಬಾಕ್ಸಿಂಗ್ ಪ್ರೀಮಿಯರ್ ಲೀಗ್, ಹೇಗೆ ಕಬಡ್ಡಿ ಇರಬಹುದು, ಕ್ರಿಕೆಟ್ ಇರಬಹುದು, ಆ ಮಾದರಿಯಲ್ಲೇ ಕಿಕ್ ಬಾಕ್ಸಿಂಗ್ ಪ್ರೀಮಿಯರ್ ಲೀಗ್ ಕೂಡ ಈ ವರ್ಷದಿಂದ ಬರಲಿಕ್ಕಿದೆ. ಬಹಳ ನಮ್ಗೆ ಖಂಡಿತ ವಿಶ್ವಾಸ ಇದೆ. ಅಕಸ್ಮಾತ್ ಏನಾದ್ರೂ ಒಲಿಂಪಿಕ್ಸ್ ನಲ್ಲಿ ಅಥವಾ ಇನ್ನಿತರ ಆ ಮಟ್ಟದ ಸ್ಪರ್ಧೆಗಳಲ್ಲಿ ಕಿಕ್ ಬಾಕ್ಸಿಂಗ್ ಸೇರ್ಪಡೆ ಆದ್ರೆ ಖಂಡಿತವಾಗಿ ದಕ್ಷಿಣ ಕನ್ನಡದ ವಿದ್ಯಾರ್ಥಿಗಳು ನಮ್ಗೆ ಅಲ್ಲಿ ಕಾಣ್ಲಿಕ್ಕೆ ಸಿಗ್ತಾರಂತ ವಿಶ್ವಾಸವನ್ನಿಟ್ಟುಕೊಂಡು ಈ ಕ್ರೀಡೆಗೆ ಅಂತಹ ಒಂದು ವಿದ್ಯಾರ್ಥಿಗಳು ಏನು ಇವತ್ತಿಲ್ಲಿ ಕ್ರೀಡೆಯಲ್ಲಿ ಬೆಳೀತಾ ಇದ್ದಾರೆ, ಅವರಿಗೆ ಇನ್ನಷ್ಟು ಶಕ್ತಿಯನ್ನು ತುಂಬಬೇಕಿದ್ರೆ ಮಾಧ್ಯಮದ ಮುಖಾಂತರ ಇದು ಸಮಾಜಕ್ಕೆ ಗೊತ್ತಾಗಬೇಕು. ಆ ಮಕ್ಕಳಿಗೆ ಇನ್ನಷ್ಟು ಪ್ರೋತ್ಸಾಹಗಳು ಸಿಗಬೇಕು. ಈಗ ಇಟಲಿಗೆ ಹೋಗಬೇಕಿದ್ರೆ ಒಬ್ರು ಸುಮಾರು 4 ಲಕ್ಷಕ್ಕಿಂತ ಹೆಚ್ಚು ಇವತ್ತು ಖರ್ಚು ಇದೆ. ಆ ಖರ್ಚು ವೆಚ್ಚನ್ನು ಭರಿಸಲಿಕ್ಕೆ ಅವರಿಗೆ ಒಂದಷ್ಟು ಸಮಸ್ಯೆಗಳಿದೆ. ಆದ್ರೆ ಅದಕ್ಕೆ ಈ ಸಮಾಜ, ಇಲ್ಲಿನ ಸಂಘ ಸಂಸ್ಥೆಗಳು ಅಥವಾ ಇಲ್ಲಿನ ದೊಡ್ಡ ಕಂಪನಿಗಳು ಸಹಾಯಕ್ಕೆ ನಿಲ್ಲಬೇಕಿದ್ರೆ ತಮ್ಮಿಂದ ಅದಕ್ಕೆ ಸಹಕಾರ ಬೇಕು ಅಂತ ಹೇಳಿ ಕೇಳಿಕೊಳ್ತಾ ದಕ್ಷಿಣ ಕನ್ನಡ ಜಿಲ್ಲಾ ಕಿಕ್ ಬಾಕ್ಸಿಂಗ್ ಅಸೋಸಿಯೇಷನ್ ಪರವಾಗಿ ರಾಜ್ಯ ಅಧ್ಯಕ್ಷ ನೆಲೆಯಲ್ಲಿ ನಾನು ತಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಬೇಕಿದ್ರೆ ತಾವು ಕೇಳಬಹುದು. ಸರ್ಕಾರದಲ್ಲಿ ಇವತ್ತು ರಿಜಿಸ್ಟ್ರೇಷನ್ ಇದ್ದೊಂದು ಸ್ವಲ್ಪ ಪ್ರಕ್ರಿಯೆ ಬಾಕಿ ಇದೆ. ನಾವು ಖೇಲೋ ಇಂಡಿಯಾದ ಅಡಿಯಲ್ಲಿ, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದ ಅಡಿಯಲ್ಲಿ ಇವತ್ತು ಬರ್ತಾ ಇದ್ದೇವೆ. ನಾವು ಕಿಕ್ ಬಾಕ್ಸಿಂಗ್ ಈ ಕ್ರೀಡೆ ಬಂದಿದೆ. ಇದು ರಾಜ್ಯದ ಇವತ್ತು ಕ್ರೀಡಾ ವಿಭಾಗದಲ್ಲಿ ಇವತ್ತು ನಾವು ರಿಜಿಸ್ಟ್ರೇಷನ್ ಆಗಬೇಕಾಗಿದೆ. ಅದಾದಾಗ ಇನ್ನು ಸರ್ಕಾರದಿಂದ ಒಂದಷ್ಟು ಆದರೂ ಪೂರ್ಣ ಪ್ರಮಾಣದ ಸಹಾಯ ಸಿಗುವುದಿಲ್ಲ, ಒಂದಷ್ಟು ಆರ್ಥಿಕ ಸಹಾಯ ಸಿಗಬಹುದು ಇದಕ್ಕೆ, ಈ ಕ್ರೀಡೆಗೆ. ಮಕ್ಕಳು ಮತ್ತು ಟ್ರೈನಿಂಗ್ ಕೊಡುವ ಅವರ ಇಂಟ್ರೆಸ್ಟ್ ಏನು ಇವತ್ತು ಮಕ್ಕಳು ಈ ಭಾಗದಲ್ಲಿ ಒಂದು ಏನು ಎಜುಕೇಶನ್ ಅನ್ನುವಂಥದ್ದೇ ಬಹಳ ಪ್ರಮುಖ ಅಂತ ಹೇಳಿ ಆಗಿಬಿಟ್ಟಿದೆ. ನಮ್ಗೆ SLC ತನಕ ಇರುವಂತ ಮಕ್ಕಳು PUC ಆಗುವಾಗ ಸ್ವಲ್ಪ ಕಡಿಮೆ ಆಗ್ತಾರೆ ಖಂಡಿತ. ಆದ್ರೆ PUC ನಂತರ ಡಿಗ್ರಿಯಲ್ಲಿ ಕೂಡ ಇದರ ಜೊತೆಯಲ್ಲಿ ಇರುವವರು ಸ್ವಲ್ಪ ಸಂಖ್ಯೆ ಕಡಿಮೆ ಇದೆ. ಹುಡುಗರ ಸಂಖ್ಯೆ ಮತ್ತು ಸ್ವಲ್ಪ ಕಡಿಮೆ ಇದೆ. ಹೆಣ್ಣು ಮಕ್ಕಳ ಸಂಖ್ಯೆ ಇದರಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇರುವಂತಹದ್ದು. ಅವರು ಈ ಕ್ರೀಡೆಯಲ್ಲಿ ಬಹಳ
ವಿಶೇಷ ಆಸಕ್ತಿ ಇವತ್ತು. ಯಾಕಂತ ಹೇಳಿ ಕಿಕ್ ಬಾಕ್ಸಿಂಗ್ ನಲ್ಲಿ ಒಂದು ಏನಂತ ಹೇಳಿದ್ರೆ ಬಾಕ್ಸಿಂಗ್ ನ ಹಾಗೆ, ಕರಾಟೆಯ ಹಾಗಲ್ಲ. ಕರಾಟೆ ಇವತ್ತು ಜಸ್ಟ್ ಟಚ್ ಆದ್ರೂ ಕೂಡ, ಸ್ವಲ್ಪ ಜೋರಲ್ಲಿ ಟಚ್ ಆದ್ರೆ ಅಲ್ಲಿ ಡಿಸ್ಕ್ವಾಲಿಫೈ ಆಗ್ತಾರೆ ಪಾಯಿಂಟ್ ಇದ್ರೆ. ಆದ್ರೆ ಕಿಕ್ ಬಾಕ್ಸಿಂಗ್ ನಲ್ಲಿ ಒಂದಷ್ಟು ಕ್ರೀಡೆಗಳು, ಅದರಲ್ಲಿ 7 ವಿಭಾಗ ಇದೆ. ಸುಮಾರು ಒಂದು 4 ವಿಭಾಗ ಅದರಲ್ಲಿ ಏಟು ತಿನ್ನಬೇಕಾಗ್ತದೆ. ನಾನು ಯಾವತ್ತೂ ಹೇಳೋದುಂಟು, ಯಾರು ನಾವು ಏಟು ತಿನ್ಲಿಕ್ಕೆ ಕಲಿತೀವೋ ಅವರು ಏಟು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾದ್ರೆ 4 ಸ್ಪರ್ಧೆ ಇದರಲ್ಲಿ ಒಂದಷ್ಟು ಏಟು, ಮೈಕೆ ನೋವು. ಹಾಗಾಗಿ ಹೆಡ್ ಗಾರ್ಡ್ ಇಂದ ಹಿಡಿದು ಲೆಗ್ ಗಾರ್ಡ್ ತನಕ, ತಲೆಯಿಂದ ಕಾಲಿನ ತನಕ ಎಲ್ಲ ಭಾಗದಲ್ಲಿ ಗಾರ್ಡ್ ಹಾಕೊಂಡು, ಮೌತ್ ಗಾರ್ಡ್ ಇದೆ, ಹೆಡ್ ಗಾರ್ಡ್ ಇದೆ, ಚೆಸ್ಟ್ ಗಾರ್ಡ್ ಇದೆ, ಕೈಗೆ ಗ್ಲೌಸ್ ಇದೆ, ಲೆಗ್ ಗಾರ್ಡ್ ಇದೆ. ಇಂಥದ್ದು ಎಲ್ಲವನ್ನು ಸುರಕ್ಷಾ ಕವಚಗಳನ್ನು ಹಾಕಿಕೊಂಡೇ ಅವರ ಸೇಫ್ಟಿಯನ್ನು ಕಣ್ಣು ಮುಂದೆ ಇಟ್ಟುಕೊಂಡೇ, ದೃಷ್ಟಿಯಲ್ಲಿ ಇಟ್ಟುಕೊಂಡೇ ಈ ಕ್ರೀಡೆ ಆಡ್ತಾರೆ. ಆದ್ರೂ ಒಂದಷ್ಟು ಏಟು ಬಿದ್ದಾಗ, ಇದು ಗಾರ್ಡ್ ಇದ್ರು ಕೂಡ ಒಂದಷ್ಟು ಏಟು ತಿನ್ನಲೇಬೇಕಾಗ್ತದೆ. ಅದನ್ನು ಯಾರು ತಿನ್ಲಿಕ್ಕೆ ಕಲ್ತಿದ್ದಾರೆ ಅಂಥವ್ರು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮನ್ನು ಸ್ಪರ್ಧಿಸ್ತಾ ಇದ್ದಾರೆ. ನಮ್ಮ ಮುಂದೆಗೆ ಅಂಥ ವಿದ್ಯಾರ್ಥಿಗಳು ಇದ್ದಾರೆ ಇವತ್ತಿಲ್ಲಿ. ನಮ್ಮೂರಲ್ಲಿ ಆಟ ನೋಡ್ಲಿಕ್ಕೆ ಸಿಗುದಿಲ್ಲ. ಬೇಸರದ ಸಂಗತಿ ಅಂತ ಹೇಳಿದ್ರೆ, ಕಳೆದ ಸರಿ ಇಲ್ಲಿ ರಾಜ್ಯ ಮಟ್ಟದ ಕಿಕ್ ಬಾಕ್ಸಿಂಗ್ ಖೇಲೋ ಇಂಡಿಯಾ ಸ್ಪರ್ಧೆ ಆಯೋಜನೆ ಆಗಿತ್ತು ಎಲೋಸಿಸ್ ಕಾಲೇಜ್ನ ಒಳಾಂಗಣ ಕ್ರೀಡಾಂಗಣದಲ್ಲಿ. ಫಾದರ್ ಮುಲ್ಲಾರ್ಸ್ ಇದ್ದು ಒಳಾಂಗಣ ಕ್ರೀಡಾಂಗಣದಲ್ಲಿ. ಮಾಹಿತಿಯನ್ನು ಕೊಟ್ಟಿದ್ದೆ ಅಂತ ಹೇಳಿ ನಂಗೆ ನೆನಪು ನಂಗೆ. ಆದ್ರೆ ತಾವ್ಯಾರು ಅಲ್ಲಿಗೆ ಬಂದ ಹಾಗೆ ಹೆಚ್ಚು ಕಾಣುದಿಲ್ಲ, ನೆನಪಿಲ್ಲ ನಂಗೆ. ರಾಜ್ಯ ಮಟ್ಟದ ಸುಮಾರು ಒಂದು 200ರಷ್ಟು ಸ್ಪರ್ಧಾಳುಗಳು ಖೇಲೋ ಇಂಡಿಯಾದಲ್ಲಿ. ಅದಕ್ಕೆ ಯಾವುದೇ ಎಂಟ್ರೆನ್ಸ್ ಫೀಸ್ ಇಲ್ಲದೆ ನಾವು ಆ ಸ್ಪರ್ಧೆಯನ್ನು ನಾವು ಕಂಡಕ್ಟ್ ಮಾಡಿದ್ವಿ ಸಹಕಾರಿಗಳಿಂದ, ದಾನಿಗಳ ಸಹಕಾರದಿಂದ. ಬಹಳ ಯಶಸ್ವಿಯಾಗಿ ನಡೆದಿತ್ತು. 350 ವಿದ್ಯಾರ್ಥಿಗಳು ಅದರಲ್ಲಿ ಭಾಗವಹಿಸಿದ್ರು. ಯಾವುದು ಖಂಡಿತ ಅದರ ಬಗ್ಗೆ ಪ್ರತಿ ವರ್ಷ ನಡೀತದೆ. ಮುಂದಿನ ಈಗ ರಾಜ್ಯ ಮಟ್ಟದ್ದು ಅಥವಾ ಝೋನಲ್ ಲೆವೆಲ್ ಇದ್ದು ಇನ್ನಿಲ್ಲಿ ನೆಕ್ಸ್ಟ್ ಇದೆಯಾ ಅಂತ ಹೇಳಿ ನೋಡಬೇಕು. ಜಿಲ್ಲಾ ಮಟ್ಟದ್ದು ಪ್ರತಿ ವರ್ಷ ನಡೀತಾ ಇದೆ. ಇದನ್ನು ಹೇಗೆ ಅಂತ ಹೇಳಿಕೊಂಡು ರಾಜ್ಯ ಮಟ್ಟ ಆಯೋಜನೆ ಆದ್ರೆ ಖಂಡಿತ ತಮಗೆ ನಾವು ತಿಳಿಸ್ತೇವೆ. ನಾವು ಬರಬೇಕು, ಇದಕ್ಕೆ ಇನ್ನಷ್ಟು ಪ್ರಚಾರ ಕೊಡಬೇಕು. ವಿಡಿಯೋಗಳಿದೆ, ಎಲ್ಲವೂ ಇದೆ ಅವತ್ತಿದ್ದು. Thank you.